ಆತ್ಮೀಯ ವಿದ್ಯಾರ್ಥಿಗಳೇ, ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಅವಧಿಯಲ್ಲಿ ನಾವು 116ನೇ ಪೇಜ್ನಲ್ಲಿರುವಂತಹ ಲೆಕ್ಕಾಚಾರಗಳ ಮಾಡಿ ಇದ್ರಲ್ಲೇ ಅದನ್ನು ನೋಡಿದ್ವಿ. ಇಂದಿನ ಅವಧಿಯಲ್ಲಿ ಏನು ನೋಡೋಣ್ರಿ, 117ನೇ ಪೇಜ್ನಲ್ಲಿರುವಂತಹ ಅಭ್ಯಾಸಗಳನ್ನು ನೋಡೋಣ. ಇನ್ನೂ ಯಾರು ಅದನ್ನು ನೋಡಿಲ್ರಲ್ಲ, ಅದ ಮೇಲೆ ಐಕಾನ್ ಬಟನ್ ಕಾಣತತಿ, ಆ ಐಕಾನ್ ಬಟನ್ ಒತ್ತುವುದರ ಮೂಲಕ ನೀವು ಆ ವಿಡಿಯೋಗಳನ್ನ ನೋಡ್ಬೋದು. ಇನ್ನೊಂದು ಏನಂದ್ರೆ ರೀ, ನೀವು ಕಮೆಂಟ್ ಬಾಕ್ಸ್ ಒಳಗೆ ಈ ಪಾಠದ ಎಲ್ಲಕ್ಕೆಲ್ಲ ವಿಡಿಯೋದ ಲಿಂಕ್ ಇರ್ತೈತಿ. ಆ ಲಿಂಕ್ ಒತ್ತುವುದರ ಮೂಲಕ ನೀವೇನು ಮಾಡ್ಬೋದು, ಎಲ್ಲ ಪಾಠದ ವಿವರಣೆಯನ್ನು ನೋಡ್ಬೋದು. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಪ್ರೀವಿಯಸ್ ವಿಡಿಯೋ, ನೆಕ್ಸ್ಟ್ ವಿಡಿಯೋ ಅಂತ ಐತಿ. ನೀವು ಪ್ರೀವಿಯಸ್ ವಿಡಿಯೋ ಹೊಡೆದ್ರಂದ್ರೆ ರೀ ಇದ್ರ ಹಿಂದಿನ ವಿಡಿಯೋ ಬರ್ತೈತಿ. ನೆಕ್ಸ್ಟ್ ವಿಡಿಯೋ ಹೋಗ್ತೀರಂದ್ರೆ ಇದ್ರ ಮುಂದಿನ ವಿಡಿಯೋ ಸಿಗ್ತೈತಿ. ಇನ್ನು ನೋಡ್ರಿ, ದೊಡ್ಡ ಸಂಖ್ಯೆಗಳನ್ನು ಕೂಡುವುದು ಮತ್ತು ಕಳೆಯುವುದು. ಈಗ ನಾವು ಇನ್ನಕತಕ ಏನು ಮಾಡಿದೀವ್ರಿ, ಅಲ್ಲಿ ಏನಿತ್ತು, ಕೆಳಗು ಮನೆಗಳಿದ್ದು, ಮಹಡಿಗಳಿದ್ದು, ಮೇಲೆ ಮಹಡಿಗಳಿದ್ದು, ಅಲ್ಲಿ ನುಸ ಏನಿದ್ರು 4ರಿಂದ 5 ಕಟ್ಟಡ ಮಾತ್ರ ಇತ್ತು. ಈಗ ಅವ್ರು ಏನಂತಾರು, ಇದೇ ರೀತಿಯಾಗಿ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ತಗೊಂಡ ಯಾವ ರೀತಿ ಕೂಡಿಸೋದ, ಯಾವ ರೀತಿ ಕಳೆದ ಅಂತ ನೋಡೋಣ ಅಂತಾರೆ. ನೋಡ್ರಿ, ಬಂಡೆಯನ್ನು ಕೊರೆದು ಖನಿಜಗಳನ್ನು ಹೊರ ತೆಗೆಯುವ ಗಣಿಯನ್ನು ಚಿತ್ರವು ತೋರಿಸಿದ್ರು. ಟ್ರಕ್ ನೆಲದ ಮಹಡಿಯಲ್ಲಿದೆ, ಆದರೆ ಖನಿಜಗಳು ನೆಲದ ಮಟ್ಟದಿಂದ ಮೇಲೆಯೂ ಹಾಗೂ ಕೆಳಗೂ ಇರುತ್ತವೆ. ಅಲ್ಲಿ ಜನರು ಮತ್ತು ಅದಿರು ಗಣಿ ಸುರಂಗದಲ್ಲಿ ಮೇಲೆ ಮತ್ತು ಕೆಳಗೆ ಸಾಗಿಸಲು ವೇಗವಾಗಿ ಚಲಿಸುವ ಲಿಫ್ಟ್ ಇದೆ. ಇಲ್ಲಂತ ನೋಡ್ರಿ, ಇಲ್ಲಿ ಏನೈತ್ರಿ, ಅದ ಗಾಡಿ ಐತಿ. ಇದ ಈ ರೀತಿಯಾಗಿ ಇಲ್ಲಿ ಲಿಫ್ಟ್ ಐತಿ. ನೋಡ್ರಿ, ಲಿಫ್ಟ್ ಐತಿ ಮ್ಯಾಲ ಕೆಳಗ ಮಾಡಕ. ನೋಡ್ರಿ, ಚಿತ್ರದಲ್ಲಿ ಕೆಲವು ಮಟ್ಟಗಳನ್ನು ಗುರುತಿಸಲಾಗಿದೆ. ನೆಲಮಹಡಿಯನ್ನು 0 ಇಂದ ಗುರುತಿಸಿದೆ. ನೆಲದ ಮೇಲಿನ ಮಟ್ಟಗಳನ್ನು ಧನ ಸಂಖ್ಯೆಗಳಿಂದ ಮತ್ತು ನೆಲದ ಕೆಳಗಿನ ಮಟ್ಟವನ್ನು ಋಣ ಸಂಖ್ಯೆಗಳಿಂದ ಗುರುತಿಸಿದೆ. ನೆಲದ ಮಟ್ಟದಿಂದ ಮೇಲೆ ಅಥವಾ ಕೆಳಕ್ಕೆ ಎಷ್ಟು ಮೀಟರ್ ಇದೆ ಎಂಬುದನ್ನು ಸಂಖ್ಯೆಯು ಸೂಚಿಸುತ್ತದೆ. ಮೋಜಿನ ಕಟ್ಟಡದಲ್ಲಿ ಇರುವಂತೆ ಗಣಿಯಲ್ಲೂ ಅಂತ ಐತ್ರಿ. ಮುಂದೆ ನೋಡೋಣ್ರಿ ಅದನ್ನ. ನೋಡ್ರಿ, ಈಗನಕ ಇದ ಪರ್ವತ ಒಂದು ಐತ್ರಿ. ಇಲ್ಲಿ ಗಣಿಯನ್ನ ಅಗ್ಯಾತಾರೋ. ಗಣಿದ ಹೆಂಗೈತಂದ್ರೆ ರೀ, ಅದ್ರ ಲಿಫ್ಟ ನೀವು ಇದನ್ನ 0 ಅಂತ ಅಂದ್ರೆ ಇದು ನೆಲ ಮಾಡಿ ಇನ್ನು ಮ್ಯಾಲ ಹೋದಂಗೆ ಏನಾಕೈತ್ರಿ, ಪ್ಲಸ್ ಸಂಖ್ಯೆಗಳು ಸಿಗತ್ತಾವ. ಇಲ್ಲಿ ನೋಡ್ರಿ, ಇಲ್ಲಿ +40 ಐತಿ, ಇಲ್ಲಿ +100 ಐತಿ, ಇದು +125 ಐತಿ, ಇದು +80 ಐತಿ. ಇನ್ನು ಕೆಳಗೆ ಬಂದಂಗೆ ಮೈನಸ್ ಅದಾವ. ನೋಡ್ರಿ, ಮೈನಸ್ ಸಂಖ್ಯೆಗಳು ಅದಾವು. -50, -80, -125 ಮತ್ತು ಈ ರೀತಿಯಾಗಿ ಅದಾವು. ಇನ್ನು ಮುಂದೆ ನೋಡ್ರಿ, ಇನ್ನು ಅದನ್ನು ಹೆಂಗಂದ್ರೆ ಮಾಡೋದಂದ್ರೆ ನೋಡ್ರಿ, ಆರಂಭಿಕ ಮಟ್ಟ ಪ್ಲಸ್ ಚಲನೆ = ಅಪೇಕ್ಷಿತ ಮಟ್ಟ. ನಮಗೆ ಗೊತ್ತೈತ್ರಿ ಇದು. ಉದಾಹರಣೆಗೆ ರೀ, 40 + 60 ಅಂದ್ರೆ ಎಷ್ಟಾಕೈತ್ರಿ, 100 ಆಕೈತಿ. ಇದನ್ನು ನೀವು ಇನ್ನೂ ಒಂದು ರೀತಿ ಮಾಡ್ಬೋದು. ನೋಡ್ರಿ, ಇದು ಪ್ಲಸ್ ಏನಾಕೈತಿ, ಪ್ಲಸ್ ಆಕೈತ್ರಿ, ಪ್ಲಸ್ ಅಂತ ಹೇಳಿದ್ರಿ. ಇದು 40 + 60 ಕೂಡಿಸಿದ್ರೆ ಎಷ್ಟಾಕೈತಿ, 100 ಆಕೈತಿ. ಈ ರೀತಿಯಾಗಿ ನಾವು ಈ ಲೆಕ್ಕಗಳನ್ನು ಬಿಡಿಸ್ಬೋದು. ನೋಡ್ರಿ, ಇಲ್ಲಿ ಇದು ಪ್ಲಸ್ ಐತಿ, ಇದು ಮೈನಸ್ ಐತಿ. ಮೈನಸ್ ಆಕೈತ್ರಿ, -55 ಬಂತ. ನೋಡ್ರಿ, ಇಲ್ಲಿ ಮೈನಸ್ ಐತಿ, ಇಲ್ಲಿ ಮೈನಸ್ ಐತಿ. ಮೈನಸ್ ಏನಾಕೈತ್ರಿ, ಅವಾಗೂ ಪ್ಲಸ್ ಆಕೈತಿ. ಪ್ಲಸ್ ಅಂದ್ರೆ ಏನಾಗ ಮಾಡಬೇಕು, 90ಕ್ಕೆ 55 ಕೂಡಿಸ್ಬೇಕು, 145 ಬರ್ತೈತಿ. ಇನ್ನು ದೊಡ್ಡ ಸಂಖ್ಯೆ ಚಿಹ್ನೆ ಏನೈತ್ರಿ, ಇಲ್ಲಿ ಮೈನಸ್ ಐತಿ, ಅದರ ಸಂಬಂಧ ಇಲ್ಲಿ ಮೈನಸ್ ಇಟ್ಟಾರು. ಇನ್ನು ನೋಡ್ರಿ, ಅಪೇಕ್ಷಿತ ಮಟ್ಟ ಮೈನಸ್ ಆರಂಭಿಕ ಮಟ್ಟ = ಅಗತ್ಯವಿರುವ ಚಲನೆ. ಏನು ಮಾಡೀವಿ ನಾವು, ಈ ಆರಂಭಿಕ ಮಟ್ಟವನ್ನು ಈಚೆ ಕಡೆ ತೊಗೊಂಬಂದಿವ್ರಿ. ಅಪೇಕ್ಷಿತ ಮಟ್ಟಕ್ಕೆ ಈಚೆ ಕಡೆ ಪ್ಲಸ್ ಇರ್ತೈತಿ, ಈಚೆ ಕಡೆ ಬರ್ತಂದ್ರೆ ಏನಾಕೈತ್ರಿ, ಮೈನಸ್ ಆಕೈತಿ. ಸೇಮ್ ಇದ್ರೈತಿ. ಇನ್ನು ಇದನ್ನ ಹೆಂಗೆ ಮಾಡ್ಬೋದು ನೋಡ್ರಿ, 40 ಅವ್ರು ಹೆಂಗೆ ಕೊಟ್ಟಿರಲ್ರಿ. ಇದು ನಿಮಗೆ ಭಾಳ ಕನ್ಫ್ಯೂಸ್ ಆಗೈತಿನಾರ ತಲೆ ಕೆಡಿಸ್ಕೋಬೇಡ್ರಿ. ನಾ ಕೇವಲ ಒಂದು ಸಿಂಪಲ್ ಟ್ರಿಕ್ ಹೇಳ್ತೀನಿ ನೋಡ್ರಿ. ಯಾವಾಗೂ ಈ ಬ್ರಕೆಟ್ ಅಂದ್ರೆ ಏನ್ರಿ, ಇದ ಗುಣಾಕಾರ ಇದ್ದಂಗೆ. ಏನು ಮಾಡಬೇಕು, ಇವನ್ನೆರಡು ಗುಣಿಸ್ಬೇಕ್ರಿ ನಾವು. ಗುಣಿಸೋದಂದ್ರೆ ಇವ ಚಿಹ್ನೆಗಳ ಗುಣಾಕಾರ ಐತಿ. ಹಿಂದಿನ ವಿಡಿಯೋ ಒಳಗೆ ಹೇಳೇನ್ರಿ, ಅದನ್ನು ನೋಡ್ರಿ. ಇಲ್ಲಿ ಮೈನಸ್ ಐತಿ, ಇಲ್ಲಿ ಮೈನಸ್ ಐತಿ. ಮೈನಸ್ ಏನಾಕೈತ್ರಿ, ಪ್ಲಸ್ ಆಕೈತಿ. ಅಂದ್ರೆ ಇದು +50 ಆಕೈತಿ. ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಪ್ಲಸ್ ಐತಿ. +50ಕ್ಕೆ +40 ಕೂಡಿಸಿದ್ರೆ ಏನಾಕೈತಿ, +90 ಆಕೈತಿ. ಇನ್ನು ನೋಡ್ರಿ, ಇಲ್ಲಿ ಮೈನಸ್ ಐತಿ, ಇಲ್ಲಿ ಪ್ಲಸ್ ಐತಿ. ಮೈನಸ್ ಬರ್ತೈತಿ, -40 ಆಯ್ತು. ಇಲ್ಲಿ ಮೈನಸ್ ಐತಿ, ಇಲ್ಲಿ ಮೈನಸ್ ಐತಿ. ಮೈನಸ್ ಏನಾಕೈತಿ, ಪ್ಲಸ್ ಆಕೈತಿ. 90ರಾಗ 40 ಕೂಡಿಸಿದ್ರೆ ಏಟ್ ಆಕೈತ್ರಿ, 130 ಆಕೈತಿ. ಇನ್ನು
ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್ ಐತಿ, ಮೈನಸ್ ಇಟ್ಟಿವಿ. ಇನ್ನು ನೋಡ್ರಿ, ಎಷ್ಟು ಋಣ ಸಂಖ್ಯೆಗಳಿವೆ? ಬೇಲಾಳ ಮೋಜಿನ ಕಟ್ಟಡದಲ್ಲಿ ಕೇವಲ 6 ಮಹಡಿಗಳು ಮೇಲೆ ಮತ್ತು 5 ಮಹಡಿಗಳು ಕೆಳಗಿದ್ದವು. ಅವ್ರದ ಕಟ್ಟಡ ಸಣ್ಣದಿತ್ತಿರಲೇ ಅದರ ಸಂಬಂಧ ಈ ರೀತಿಯಾಗಿದ್ದು. ಆ ಸಂಖ್ಯೆಗಳು -5ರಿಂದ +6 ಮೇಲಿನ ಗಣಿಗಳಲ್ಲಿ -200ರಿಂದ 180 +180ರವರೆಗೆ ಸಂಖ್ಯೆಗಳಿವೆ. ಅವ್ರ ಕಟ್ಟಡ ಒಳಗೆ ಇಟ್ಟಿದ್ದು ರೀ -5ರಿಂದ +6 ತನಕ ಇದ್ದು. ಇವ್ರ ಕಡೆ ಎಟ್ಟದಾವು -200ದಿಂದ +180 ತನಕ ಅದಾವ ಅಂತಾರೆ. ನಾವು ದೊಡ್ಡ ಕಟ್ಟಡಗಳು ಅಥವಾ ಗಣಿ ಸುರಂಗಗಳನ್ನು ಕಲ್ಪಿಸಬಹುದು. ಧನ ಸಂಖ್ಯೆಗಳು +1 +2 +3 ಅನಂತ ಅಂತ್ಯವಿಲ್ಲದೆ ಮೇಲಕ್ಕೆ ಚಲಿಸುತ್ತವೆ. ಅಂದ್ರೆ ರೀ ಎಕ್ಸಾಂಪಲ್ ಈ ರೀತಿಯಾಗಿ 0 ಇರ್ತೈತೆ ಅಂದ್ರೆ ರೀ ಇದು 1 ಇದು 2 ಹಿಂಗೆ ಕಂಟಿನ್ಯೂ ಹೋಗ್ತೈತೆ ಅಂತಾರೆ. ಇದು ಅನಂತವರೆಗೂ ಹಂಗೆ ಕೆಳಗೂ ಏನಾಕೈತಿ -1 -2 ಇದು ಅನಂತವಾಗಿ ಇರ್ತೈತಿ. ಹಂಗೆ ಕಂಟಿನ್ಯೂ ಮುಂದೆ ಹೋಗ್ತೈತಿ ಅಂತ ಅಂದಾರ. ಇನ್ನು ನೋಡ್ರಿ, ಗಣಿ ಸುರಂಗದಲ್ಲಿ ಕಲ್ಪಿಸಿದ ಧನ ಸಂಖ್ಯೆಗಳು ಅದು ರೀ. ಇನ್ನು ಋಣ ಸಂಖ್ಯೆಗಳು -2 -3 ಹೀಗೆ ಕೆಳಗೆ ಇಳಿಯುತ್ತವೆ. 0ಯನ್ನು ಒಳಗೊಂಡಂತೆ ಧನ ಸಂಖ್ಯೆಗಳು ಋಣ ಸಂಖ್ಯೆಗಳನ್ನು ಪೂರ್ಣಾಂಕಗಳು ಎನ್ನುತ್ತೇವೆ. ಪೂರ್ಣಾಂಕ ಅಂತೀವ್ರು ನಾವು ಅದಕ್ಕೆ. ಅವು 0 ಇಂದ 2 ಕಡೆ ಇರುತ್ತವೆ. ಆ ಪೂರ್ಣಾಂಕಗಳು ಏನು ಮಾಡ್ತಾವ್ರಿ 0 ಇಂದ 2 ಕಡೆ ಇರ್ತಾವೆ. ಸರ್ ಪೂರ್ಣಾಂಕ ಅಂದ್ರೆ ಏನ್ರಿ? ನಮಗೆ ಗೊತ್ತೈತ್ರಿ. ನಾರ್ಮಲ್ ಆಗಿ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನಿರ್ತೈತಿ 1 2 3 ಅಂತ ಇರ್ತಾವೆ. ನಾವು ಅದಕ್ಕೆ 0 ಕೂಡಿಸಿದ್ವು ಅಂದ್ರೆ ಏನಾಕೈತಿ ಇದು ಪೂರ್ಣ ಸಂಖ್ಯೆ ಅಂತ ಬರ್ತೈತಿ. ಇನ್ನು ಅದಕ್ಕೆ -1 -2 ಕೂಡಿಸಿದ್ವು ಅಂತ ತಿಳ್ಕೊರಿ, ಇವನ್ನ ಪೂರ್ಣಾಂಕ ಸಂಖ್ಯೆಗಳು ಅಂತೀವಿ ನಾವು. ಇಲ್ಲಿ ನೋಡ್ಬೋದು -4 -3 -2 -1 0 1 2 3 4 ಈ ಕಡೆ ಅನಂತ, ಈ ಕಡೆನೂ ಅನಂತವಾಗಿರ್ತಾವು. ಇನ್ನು ನೋಡ್ರಿ, ಲೆಕ್ಕಾಚಾರ ಮಾಡೀತಿ ಯುಕ್ತಿಯನ್ನು ಪೂರ್ಣಗೊಳಿಸಿ ಅಂದಾರ. ನೋಡ್ರಿ ಇಲ್ಲಿ ಎಷ್ಟು ಬರ್ತೈತಿ ಅಂತ ಕೇಳತ್ತಾರ. ಇಲ್ಲಿ ಎಷ್ಟು ಬರ್ತೈತಿ ಅಂತ ಹೆಂಗೆ ಕಂಡುಹಿಡಿದಂದ್ರೆ ರೀ, ಈ 40 ಏನು ಮಾಡಿದ್ನು ಈಚೆ ಕಡೆ ಹೆಂಗೆ ಬಿಡ್ನು. ಹಂಗಾದ್ರೆ 200 ಇದ ಈಚೆ ಕಡೆ ಬತ್ತಂದ್ರೆ ಮೈನಸ್ ಆಕೈತ್ರಿ, -40. ಎಷ್ಟಾಕೈತಿ 200ರಾಗ 40 ಕಳೆದ್ರೆ ಇದು +200 ಇರ್ತೈತ್ರಿ. +200ರಾಗ 40 ಕಳೆದ್ರೆ 160 ಆಯ್ತು. ಈ ರೀತಿಯಾಗಿ ಹಂಗಾರೆ ನಾವು ಇಲ್ಲಿ ಎಷ್ಟು ಬರೀಬೇಕು 160 ಆತ್ರಿ. ಇನ್ನು ಇಲ್ಲಿ ಎಷ್ಟು ಬರಿಬೇಕಂದ್ರೆ ಇದು -200 ಐತಿ. ನಾ ಏನು ಮಾಡ್ತಾನು ಇದನ್ನು 40ನ ಈಚೆ ಕಡೆ ತರ್ತೇನೆ ರೀ. ಇದು -40 ಆಕೈತಿ. ಇನ್ನು ಮೈನಸ್ ಏನಾಕೈತಿ ಪ್ಲಸ್ ಆಕೈತಿ. ಅಂದ್ರೆ ಇದೇನಾಕೈತಿ 240 ಆಕೈತಿ. ದೊಡ್ಡ ಸಂಖ್ಯೆ ಚಿಹ್ನೆ ಏನೈತ್ರಿ ಮೈನಸ್ ಐತಿ. ಹಂಗಾರೆ ಇಲ್ಲಿ ಏನು ಬರ್ತೈತಿ -240 ಬರ್ತೈತಿ. ಬೇಕಾದ್ರೆ ನೀವು ಇದನ್ನು ತಾಳೆನೂ ನೋಡ್ಬೋದು, ಇದು ಕರೆಕ್ಟ್ ಐತಿಲ್ಲ ಅಂತ. ನೋಡ್ರಿ ಇಲ್ಲಿ ಇದು ಬ್ರಾಕೆಟ್ ಒಳಗೆ ಇರ್ತೈತ್ರೆ. ಇದು ಪ್ಲಸ್ ಮೈನಸ್ ಏನಾಕೈತಿ ಮೈನಸ್ ಆಕೈತಿ. ನೋಡ್ರಿ 40 - 240 ಆತ. ಹಿಂಗಾರ ಇಲ್ಲಿ ಪ್ಲಸ್ ಐತಿ. ಅದು ನೋಡ್ರಿ ಪ್ಲಸ್ ಮೈನಸ್ ರೀ. ಹಂಗಾರೆ ನಾವು ಕಳಿಬೇಕು. 200 ಬರ್ತೈತಿ. ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್ ಐತಿ. ನೋಡ್ರಿ ಇಲ್ಲಿನೂ ಎಷ್ಟು ಬಂದಿತ್ತು, ಇಲ್ಲಿ ಇದು ಬರ್ತ್ರಿ ಆನ್ಸರ್ -200 ಅಂತ ಇಲ್ಲಿ ಸೇಮ್ ಐತಿ. ಇನ್ನು ಮುಂದಿನ ಪ್ರಶ್ನೆ 50ನ್ನ ಆ ಕಡೆ ಕಳಿಸ್ಬಿಡ್ರಿ. 200 ಮೈನಸ್ ಇದನ್ನ ಈಚೆ ಕಡೆ ಬರ್ತಂದ್ರೆ ನೋಡ್ರಿ ಇಲ್ಲಿ ಮೈನಸ್ ಐತಿ, ಈ ಕಡೆ ಹೋಗಿ ಪ್ಲಸ್ ಒಳಗೆ ಆಗಿಬಿಡ್ತೈತಿ 50. ಹಂಗಾರೆ ರೇಟ್ ಆಕೈತ್ರಿ 250 ಆಕೈತಿ. ಹಂಗಾರೆ ಇಲ್ಲಿ ಎಷ್ಟು ಬರೀರಿ 250. ಸರಿ ನೀವು ಇಲ್ಲಿ ಪ್ಲಸ್ ಕೊಡಬಾರ್ಲಕ್ರಿ. ಯಾವಾಗೂ ರೀ ಯಾವುದೋ ಸಂಖ್ಯೆ ಮುಂದೆ ಚಿಹ್ನೆ ಇಲ್ಲಾಗಿತ್ತಂದ್ರೆ ಅದನ್ನು ಪ್ಲಸ್ ಅಂತ ನಾವು ತಿಳ್ಕೊಬೇಕಾಕೈತಿ. ಇನ್ನು ನೋಡ್ರಿ -200 ನಾವು ಇದನ್ನ ಈಚೆ ಕಡೆ ಕಳಿಸಿದ್ವಿ ಅಂದ್ರೆ ನೋಡ್ರಿ ಮೈನಸ್ ಐತೆ ಆಲ್ರೆಡಿ, ಅದ ಪ್ಲಸ್ ಆಕೈತಿ ಈ ಕಡೆ ಬಂದು. ಇದು 50 ಆಕೈತಿ. ಇನ್ನು ಪ್ಲಸ್ ಮೈನಸ್ 200ರಾಗ 50 ಕಳೆದ್ರೆ -150 ಉಳಿತೈತಿ. ಇನ್ನು ನೋಡ್ರಿ ನೆಕ್ಸ್ಟ್ ಇನ್ನು ಇದು ನೋಡ್ರಿ ಇಲ್ಲಿ ಮೈನಸ್ ಐತಿ, ಮೈನಸ್ ಪ್ಲಸ್ ಆಕೈತಿ. -200 ಮೈನಸ್ ಪ್ಲಸ್ ರೀ 40 ಎಷ್ಟು ಆಕೈತಿ ರೀ? ಇದು ಪ್ಲಸ್ ಆಕೈತಿ. ಹಂಗಾರೆ 200ರಾಗ 40 ಕಳೆದ್ರೆ ಎಟ್ರಿ 160. ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್ ಐತಿ, ಮೈನಸ್ ಇಟ್ಟಿವು ನೋಡ್ರಿ. ಇನ್ನು ಇಲ್ಲಿ ನೋಡ್ರಿ ಪ್ಲಸ್ 200 ಇದಕ್ಕಿದಂಗೆ ಬರ್ಕೋರಿ. ಇದನ್ನು ಮೈನಸ್ ಇಂಟು ಪ್ಲಸ್ ಮಾಡಿದಾಗ ಏನಾಕೈತಿ ರೀ ಮೈನಸ್ ಆಕೈತಿ.
ಮೈನಸ್ 40 ಆಯ್ತು. ಇನ್ನು 200ರಾಗ ಮೈನಸ್ 40 ಮಾಡಿದ್ವು ಅಂದ್ರೆ ಏನಾಕತಿ, ಮೈನಸ್ 40 ಮಾಡಿದ್ವು ಅಂದ್ರೆ ರೀ 200ರಾಗ ಇದು 160 ಆಕೈತಿ. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಐತಿ, ಪ್ಲಸ್ ಇಡಬೇಕು. ಇಲ್ಲಿ ಎಷ್ಟು ಬರ್ತೈತೆ ರೀ ಮೈನಸ್ 160, ಇಲ್ಲಿ ಎಷ್ಟು ಬರ್ತೈತಿ 160 ಪ್ಲಸ್. ಇನ್ನು ನೋಡ್ರಿ ಮುಂದಿನ ಇದೇ ರೀತಿ ನೋಡ್ರಿ ಮೈನಸ್ 200 ಇದು ಮೈನಸ ಪ್ಲಸ್ ಮೈನಸ್ ಆಕೈತಿ, ಮೈನಸ್ 40 ನೋಡ್ರಿ ಮೈನಸ್ 200 ಮೈನಸ್ 40 ಎರಡು ಕೂಡಿ ಮೈನಸ್ ಮೈನಸ್ ಏನಾಕೈತಿ ಪ್ಲಸ್ ಆಕೈತಿ ಅವಾಗ. 240 ಐತ್ರಿ. ದೊಡ್ಡ ಸಂಖ್ಯೆ ಚಿಹ್ನೆ ಏನೈತಿ ಮೈನಸ್ ಐತಿ, ಮೈನಸ್ ಬರುತ್ತೆ ನೋಡ್ರಿ ಮೈನಸ್ 240. ಈ ರೀತಿಯಾಗಿ ನೀವು ಲೆಕ್ಕಗಳನ್ನು ಬಿಡಿಸಬಹುದು. ಸುರಂಗದಲ್ಲಿ ಚಲನೆಯ ಬಗ್ಗೆ ಯೋಚಿಸಿ ನಿಮ್ಮ ಉತ್ತರವನ್ನು ಪರಿಶೀಲಿಸಿ ಅಂದರು. ಈ ರೀತಿಯಾಗಿ ನಾವೆಲ್ಲ ಉತ್ತರವನ್ನು ಪರಿಶೀಲಿಸಿವ್ರಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡುವುದರಿಂದ ನಿಮ್ಗೆ ಹೊಸ ಹೊಸ ವಿಡಿಯೋಗಳು ಬರ್ತವೆ. ಹೊಸ ಹೊಸ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಿದಾಗ ನಿಮಗೆ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತದೆ. ಅದರ ಸಂಬಂಧ ನಾವೇನು ಅನ್ನೋದು ನೀವು ಸಬ್ಸ್ಕ್ರೈಬ್ ಮಾಡ್ರಿ ಅನ್ನೋದ್ರಿ. ಧನ್ಯವಾದಗಳು.